ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು, ಸೊ ಎಷ್ಟೇ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಅನ್ನೋದು ಅದು ಬಿಡಲ್ಲ. ಅದು ಸೆಲೆಬ್ರಿಟೀಸ್ ಅಂತ ಅಂದರೆ ನೀವು ಹೆಂಗೆ ನೋಡ್ತೀರಾ ಅಂತ, ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇರುತ್ತೆ, ನೆಗೆಟಿವ್ ಟ್ರೋಲ್ಸ್ ಮಾಡ್ತಿರ್ತಾರೆ. ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತೀರಾ, ಹೇಗೆ ಅದ್ರ ಬಗ್ಗೆ ಏನು ರಿಯಾಕ್ಷನ್ ಕೊಡ್ತೀರಾ ಅಂತ? ಅಫ್ಕೋರ್ಸ್ ಕ್ರಿಟಿಸಿಸಮ್ ಅನ್ನೋದು ಇದ್ದೇ ಇರುತ್ತೆ. ಆ್ಯಂಡ್ ಅದರಿಂದ ನನ್ಗೆ ಏನಾದ್ರು ಬೆಳವಣಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದನ್ನ ತಗೋತೀನಿ. ಸರ್ ರೋಹಿತ್ ಸರ್, ನಿಮಗೆ ಸರ್ ಇತ್ತೀಚೆಗೆ ಅಂದರೆ ಒಂದು 5 years ಆದಮೇಲೆ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅಷ್ಟೇ ಪ್ರಾಮುಖ್ಯತೆ ಡೈರೆಕ್ಟರ್ಸ್ ಕೊಡ್ತಾರೆ. ನೀವು ಒಂಚೂರು ಮುಂದೆ ಬಂದು ನೀವು ಪ್ರಮೋಷನ್ಸ್ ಅಂದರೆ ಎಲ್ಲರಿಗೂ ಗೊತ್ತಿದೆ, ಇಲ್ಲ ಅಂತಲ್ಲ, ಎಲ್ಲ ಒಂದ್ ಕಡೆ ರೋಹಿತ್ ಅವ್ರು ಯಾರು, ಸೊ ಲಾಸ್ಟ್ ಸಿನಿಮಾ ಯಾವುದು ಅಂತ ತಿಳ್ಕೊಂಡ್ರೆ ಇನ್ನೂ ಸ್ವಲ್ಪ ಜನ ಬರ್ಬೋದಲ್ವಾ? ಸೊ ರತ್ನ ಪ್ರಪಂಚ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಂಥವ್ರು, ಸೊ ಆ ಥರ ನೀವು ಸ್ವಲ್ಪ ಮುಂದೆ ಬರ್ಬೋದಲ್ಲ, ಸ್ವಲ್ಪ ನೀವು ಹಿಂದೆ ಜಾಸ್ತಿ ಉಳ್ಕೊಂತೀರಾ ಕಂಪ್ನಿಗೆ? ಅದೇನೋ ಬ್ರ್ಯಾಂಡ್ ಅಲ್ಲ, ಬ್ರ್ಯಾಂಡ್ ಗಿಂಡ್ ಅಂತಲ್ಲ, ಅನವಶ್ಯಕ ಅನ್ಸತ್ ನನ್ನ ಪರ್ಸ್ಪೆಕ್ಟಿವ್ ಬೇರೆ ಅದ್ರ ಬಗ್ಗೆ. ಇತ್ತೀಚೆಗೆ ಹೀರೋ ಡೈರೆಕ್ಟರ್ಸ್ ಅಂತ ಅಲ್ಲ, ಒಬ್ರು ಚಿಕ್ಕ ಕ್ಯಾರೆಕ್ಟರ್ ಸಹ ತುಂಬಾ ಪ್ರಮೋಷನ್ಸ್ ಮಾಡ್ತಾರೆ, ಅವ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ, ನಾನು ಹೀರೋ ತರ ಅಂದ್ರೆ ಪ್ರಮೋಷನ್ ಮಾಡೋದು ಇಂಪಾರ್ಟೆಂಟ್. ಬಟ್ ನೀವು ಇಂತ ಒಂದು ಒಳ್ಳೆ ಸಿನಿಮಾ ಕೊಟ್ಟು, ಸೊ ನೀವು ಈ ತರ ನಾಚಿಕೆ ಪಟ್ಕೊಂಡ್ರೆ ಹೇಗೆ ಅಂತ? ಸಿನಿಮಾ ಓಡಿದ್ರೆ ಆಯ್ತಲ್ಲ, ಪ್ರೊಡ್ಯೂಸರ್ ದುಡ್ಡು ಮಾಡಿ ನನ್ಗೆ ಇನ್ನೊಂದು ಪಿಕ್ಚರ್ ಕೊಟ್ರೆ ಆಗೋಯ್ತು. ನಾಚಿಕೆ ಗೀಚಿಕೆ ಎಲ್ಲ ಇಲ್ಲ ಸರ್, ಅದೆಲ್ಲ ಸುಳ್ಳು. ನಾನು ನಾಚಿಕೆ ಹಂಗಿದ್ರೆ ಹೀರೋಯಿನ್ಗಳ ಪಕ್ಕದಲ್ಲಿ ಕೂತ್ಕೋತಾ ಇರ್ಲಿಲ್ಲ ನಾನು. ಬಟ್ ಅದಕ್ಕಿಂತ ಇವಾಗ ನಾವು ಸಿಕ್ಕಾಪಟ್ಟೆ ಬಿಸಿ ಅವರು, ಅಂದ್ರೆ ಸಿಗೋದೇ ಇಲ್ಲ. ಅಂದ್ರೆ ಸಿನಿಮಾ ಕೆಲಸ ನಡೀತಿದೆಯಲ್ಲ, ನಾವು ಹಾಕಿರೋ ಟೈಮ್ ಪೀರಿಯಡ್ ಅಲ್ಲಿ ಅಫ್ಕೋರ್ಸ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರೋದೇ ಅವ್ರ ಮೇಲೆ, ಆನ್ ಟೈಮ್ ಎಲ್ಲದನ್ನ ಮುಗಿಸ್ಬೇಕಂತ. ಸೊ ಆದಷ್ಟು ಅವ್ರು ಫ್ರೀದಾಗೆಲ್ಲ ಅವ್ರು ಬರ್ತಾನೆ ಇದ್ದಾರೆ. ಈ ಫಿಲಮ್ಗಂತೂ ಗ್ಯಾರಂಟಿ ಬಂದಿದ್ವಿ ಎಲ್ಲ ಕಡೆ. ನಮ್ಮ ಡಿ ಪಿಕ್ಚರ್ಸ್ ಪಕ್ಕದಲ್ಲಿ ಇದಾರ, ಯಾಕ್ರಿ ಹೇಳಿಲ್ಲ ನೀವು ಸ್ವಾಮಿ? ಅದು ನೀವು 4 ಜನಕ್ಕೆ ಮಾತ್ರ ಇಂಟರ್ವ್ಯೂ ಕೊಟ್ಟಿದ್ದೀರಲ್ಲ ಸರ್? ನೀವು ಬಂದ್ರೆ ಎಲ್ರಿಗೂ ಕೊಡ್ತೀವಿ ನಾವು. ಪ್ರಮೋಷನ್ ಮಾಡೋದು ಇಂಪಾರ್ಟೆಂಟ್ ನಮ್ಗೆ. ಔಟ್ಪುಟ್ ಇದೆಯಲ್ಲ ಸರ್, ನನ್ಗೆ ಏನಿಲ್ಲ, ಇವಾಗ ನಾಳೆ ಸೆನ್ಸಾರ್ ಆಗ್ಬೇಕು ಅಂತ ಇದೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ವರ್ಕ್ ಗೋಯಿಂಗ್ ಆನ್. ನೀವು ಬ್ರ್ಯಾಂಡ್ ಆಗಬೇಕು ಅಂದ್ರೆ ಎಲ್ಲರೂ ಆಗಬೇಕು, ನೀವು ಆಗಬೇಕು ಅಂತ, ಅದು ಇಸ್ ಎ ಪ್ಲಸ್ ಥಿಂಗ್. ಐ ಹೋಪ್ ಸೊ ಸರ್. ಐ ಡೋಂಟ್ ನೋ. ಕಾರ್ತಿಕ್ ಸರ್, ಸರ್ ರಿಲೀಸ್ ಪ್ಲಾನ್ ಎಲ್ಲ ಯಾವ ತರ ಮಾಡ್ತಿದ್ದೀರಾ ಅಂತ? 18th, ಬಿಕಾಸ್ ಅದೇ ದಿನ ಜೂನಿಯರ್ ಕೂಡ ರಿಲೀಸ್ ಆಗ್ತಿದೆ. ಎರಡೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರುವಂತ ಸಿನಿಮಾನೇ. ಅವರು ಕೂಡ ಯಂಗ್ಸ್ಟರ್, ಇವರು ಕೂಡ ಯಂಗ್ಸ್ಟರ್ಸ್, ಇಬ್ಬರ ಮೇಲೇನು ಸಮಾನವಾದಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನೀವು ರಿಲೀಸ್ ಡೇಟ್ನ ಏನಾದರೂ ಡಿಸ್ಕಷನ್ ಮಾಡಿದ್ರ ಆ ಟೀಮ್ ಜೊತೆ, ಅಥವಾ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಪ್ರೀಪೋನ್ ಮಾಡ್ಕೊಳ್ಳಿ ಅನ್ನೋ ಥರದ್ದು? ಆ ಥರ ಏನು ಮಾಡಿಲ್ಲ. ಎರಡು ಪಿಕ್ಚರ್ಗೆ ಸ್ಪೇಸ್ ಇದೆ ಸರ್, 2 ಪಿಕ್ಚರ್ಗೆ ಥಿಯೇಟರ್ ಸ್ಪೇಸ್ ಇದೆ. ರಿಲೀಸ್ ಪ್ಲಾನ್ ದೊಡ್ಡದಾಗೆ ಇರುತ್ತೆ, ಅರೌಂಡ್ 300 ಥಿಯೇಟರ್ಸ್ ಇದ್ದೇ ಇರುತ್ತೆ. ಓವರ್ಸೀಸು ಸೇಮ್ ಡೇ ಆಗುತ್ತೆ. ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅಂತ USA, UK, UAE, ಆಸ್ಟ್ರೇಲಿಯಾ ಆಲ್ಸೋ ಸೆನ್ಸರ್ ಆಗಬೇಕು. ಆಸ್ಟ್ರೇಲಿಯಾ, ಸೊ ಇಲ್ಲಿ ಸೆನ್ಸರ್ ಆದಮೇಲೆ ಅಲ್ಲಿ ಸೆನ್ಸರ್ ಆಗಬೇಕು. ಸೊ ಎಲ್ಲ ನೋಡಿಕೊಂಡು ಅವತ್ತಿನ ದಿನನೇ ರಿಲೀಸ್ ಮಾಡಬೇಕು ಅಂತ ಇದೆ. ಆ್ಯಂಡ್ ಆಲ್ಸೋ ಔಟ್ಸೈಡ್ ಕರ್ನಾಟಕ ಕೂಡ ಎಲ್ಲಿ ಮೇಜರ್ ಕನ್ನಡ ಪಾಪ್ಯುಲೇಷನ್ ಇದೆ ವಿತ್ ಇನ್ ಇಂಡಿಯಾ, ಅದು ಎಲ್ಲ ಕಡೆ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇದು ಕೂಡ ಆಲ್ಮೋಸ್ಟ್ PC ಸೆಂಟರ್ ಆಡಿಯನ್ಸ್, ಅಂದ್ರೆ ಮಾಸ್ ಸಿನಿಮಾ, ಅದು ಕೂಡ ಅದೇ ಥರದ್ದು ಇರುತ್ತೆ ಅಂತಿದ್ದಾರೆ. ಅದು ಅಂದ್ರೆ ಈಗ ಮಾದೇವ್ ಆದ ನಂತರ ತುಂಬಾ ಗ್ಯಾಪ್ ಆಯ್ತು, ತುಂಬಾ ಗ್ಯಾಪ್ ಇತ್ತು, ತುಂಬಾ ದೊಡ್ಡ ಸಿನಿಮಾಗಳು ಯಾವ್ದು ಬಂದಿರಲಿಲ್ಲ. ಸೊ ಆ ಸ್ಪ್ಯಾನ್ ಅಲ್ಲಿ ಯಾವ್ದಾದ್ರು ಮಧ್ಯದಲ್ಲಿ ಯಾವ್ದಾದ್ರು ಬಂದಿದ್ರೆ ಆ ಥರ? ಮಾದೇವಾಗ ಇದಕ್ಕೆ 4 ವಾರ ಗ್ಯಾಪ್ ಇರೋದು ಸರ್, 4-5 ವಾರ ಗ್ಯಾಪ್ ಇರೋದು. ಆ್ಯಂಡ್ ಅದು ಇನ್ನೂ ಚೆನ್ನಾಗಿ ಹೋಗ್ತಿದೆ. ನಾನು ಮೊನ್ನೆ ಯಾರೆಲ್ಲೋ ಥಿಯೇಟ್ರ್ ಹತ್ರ ಮಾತಾಡ್ತಿರುವಾಗ 4ನೇ ವಾರನೂ ಚೆನ್ನಾಗಿ ಹೋಗ್ತಿತ್ತು ಪಿಕ್ಚರು. ಬಟ್ ಆ ಪಿಕ್ಚರ್ಗೂ ಥಿಯೇಟ್ರ್ ಸಿಗುತ್ತೆ, ನಮ್ಗೆ ಏನು ಥಿಯೇಟ್ರ್ ಕಿತ್ತಾಟ ಅನ್ನೋದು ಏನಿರಲ್ಲ. ಸೊ ಥಿಯೇಟ್ರಿಗೆ ಅವ್ರಿಗೂ ಎಷ್ಟು ಥಿಯೇಟ್ರ್ ಮಾಡ್ತಾರೆ, ಅವರು ಒಳ್ಳೆ ಡಿಸ್ಟ್ರಿಬ್ಯೂಟ್ರ್, ಗಂಗಾಧರ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಎಷ್ಟು ಥಿಯೇಟ್ರ್ ಸಿಗುತ್ತೆ, ನಮ್ಗೆ ನಾವು ಎಷ್ಟು ಥಿಯೇಟ್ರ್. ನಾಳೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ 2 ಪಿಕ್ಚರ್ದು ನಾಳೆ ಥಿಯೇಟ್ರ್ ಆಗಿ ಬರುತ್ತೆ. ನಾವು ಇಬ್ಬರು ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಇದ್ದೀವಿ. ಈಗ ಇಬ್ರು ಜೊತೆಗೆ ಮಾಡಿ ನಿಮಗೆ ವ್ಯಾಪಾರದ ದೃಷ್ಟಿಯಲ್ಲಿ, ವ್ಯಾಪಾರ ಸರ್ಕಲಲ್ಲಿ ನೋಡಿದ್ರೆ ಜಯಣ್ಣ, KRG ಎರಡೂ ಹೆಸರು ಸಂಸ್ಥೆ ಬೇರೆ ಅಂದರು, ಮಾಡೋದ್ರ ಜೊತೆಗೆ ಒಂದೇ ಆಫೀಸಲ್ಲೇ ಅವ್ರು ಮಾಡೋದಾಗ್ಲಿ ನಾವು ಮಾಡೋದಾಗ್ಲಿ ಒಂದೇ ಆಫೀಸಲ್ಲೇ ವ್ಯಾಪಾರ ನಡೆಯೋದು. ಸೊ ನಮ್ದಲ್ಲಿ ಆ ಥರ ನಾವೆಲ್ಲೂ ಹೆಸರು, ಅದಕ್ಕೆ ಎಲ್ಲೂ ಹೆಸರು ಹಾಕ್ಸಿಲ್ಲ, ಯಾಕಂದರೆ ಪ್ರೊಡ್ಯೂಸರ್ಸೇ ಡಿಸ್ಟ್ರಿಬ್ಯೂಟರ್ಸ್ ಆಗಿರೋದ್ರಿಂದ. ಬಟ್ ಔಟ್ಸೈಡ್ ಕರ್ನಾಟಕ, ನಾರ್ತ್ ಇಂಡಿಯಾ ಮತ್ತು ಬೇರೆ ಇದರಲ್ಲ, ಅದು ಇವತ್ತು ನಾಳೆ ಹೇಳ್ತೀನಿ. ಓವರ್ಸೀಸ್ ಮಾತ್ರ ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅವರು, ನಮ್ಮದು ಹೊಯ್ಸಳಣ್ಣ ಅವರೇ ಮಾಡಿದ್ದು, ಮತ್ತು ನನಗೆ KGF 2 ಅವರೇ ಮಾಡಿದ್ದು, ಕಾಂತಾರ ಅವರೇ ಮಾಡಿದ್ದು. ಸೊ ಅವರೇ ನಮಗೆ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ಸ್ ಓವರ್ಸೀಸ್. ಅದನ್ನು ಹೇಳ್ತೀವಿ, ಒಂದು 2-3 ಡೇಸ್ ಆದಮೇಲೆ ಅದನ್ನು ಪ್ಲ್ಯಾನ್
ಇದ್ರೆ ಹೇಳ್ತೀವಿ ಸರ್. ಈಗ ಸದ್ಯಕ್ಕೆ ಅವೆಲ್ಲ ಕೂತಿಲ್ಲ, ಈಗ ಕೂತ್ಕೋಬೇಕು, ಈಗ ಮುಗಿಸ್ಕೊಂಡು ನಾವು ಹೇಳ್ದಂಗೆ ಒಳ್ಳೆ ಒಂದು ಟೈಮ್ ಫ್ರೇಮಲ್ಲಿ ಮಾಡಿರೋದು. ಅವರು ರೋಹಿತ್ ಅವ್ರು ಹೇಳಿದ್ರು 3:30 ಎದ್ದು ಅವರು ಮಲ್ಗಿ ಈಗ ಎದ್ದು ಬಂದಿರೋದು ಅವ್ರಿಗೆ. ಅಂದರೆ ಸ್ವಲ್ಪ ಎವ್ರಿಥಿಂಗ್ ಇಸ್ ಇನ್, ಈಗಿಂದ ಥಿಯೇಟರ್ ಬುಕಿಂಗ್ ಸ್ಟಾರ್ಟ್ ಆಗಿದೆ ಹೇಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.